ಬಳ್ಳಾರಿವರೆಗೂ ಹೋದ್ರೂ ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋದ್ರು ಕೂಡ ನಮ್ಮ ಕರೆದು ಕೂರಿಸಿ ಮಾತಾಡಿ ಕಳಿಸಿದ್ದಾರೆ. ಆದರೂ ಸರ್ ನಾನು ಅತಿ ಹೆಚ್ಚಾಗಿ ನಾನು ಮತ್ತೊಮ್ಮೆ ನಿಮಗೆ ಕೇಳ್ತೀನಿ ಸರ್, ಡಾಕ್ಟರ್ ಬಾಲಮೂರ್ತಿಯವ್ರನ್ನ ಕಂಟಿನ್ಯೂ ಮಾಡ್ತೀನಿ ಸರ್. ಮತ್ತೆ ಬಹಳ ಪ್ರಮುಖವಾದಂಥ ಒಂದು ವಿಷಯ ಕೊರಚ ಜನಾಂಗಕ್ಕೆ ಸಂಬಂಧಪಟ್ಟದ್ದು ಏನಂದ್ರೆ, ಕರ್ನಾಟಕದಲ್ಲಿ ಬಹುಶಃ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಪ್ರಥಮ ಬಾರಿಗೆ ಮೀಸಲಾತಿಯ ಪರಿಕಲ್ಪನೆ ಈ ದೇಶಕ್ಕೆ ಜಾರಿಯಾದಂಥ ತಕ್ಷಣದಲ್ಲಿ ಮೊದಲು ಆದಿ ಕರ್ನಾಟಕ, ಆದಿ ದ್ರಾವಿಡ, ಬೋವಿ, ಲಂಬಾಣಿ, ಕೊರಚ 6 ಸಮುದಾಯಗಳನ್ನ ಪರಿಶಿಷ್ಟ ಪಟ್ಟಿಗೆ ಸೇರ್ಪಡೆಯಾದದ್ದು ತಮಗೂ ಕೂಡ ಮಾಹಿತಿ ಇದೆ. ಬಹಳ ದೊಡ್ಡ ದುರ್ದೈವ ಅಂದ್ರೆ ಈ ಸಮುದಾಯಗಳು ಮುಖ್ಯವಾಹಿನಿ ಒಳಗಡೆ ಬಂದ್ಬಿಡ್ತವೆ. ಕೆಲವೊಂದು ರಾಜಕೀಯ ಒಂದು ಪೊಲಿಟಿಕಲ್ ಇನ್ಸ್ಟಿಗೇಷನ್ ಮತ್ತೆ ಕೆಲವೊಂದು ಗ್ರೂಪಿಸಂ ಕಾರಣಕ್ಕೆ ಬಹುಶಃ ನಮಗೆ ಒಂದು ಮಾಹಿತಿ ಪ್ರಕಾರ ಹಾವನೂರು ವರದಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಕೊರಮ ಸಮುದಾಯಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಅದೊಂದು ಪ್ರವರ್ಗ 1ಕ್ಕೆ ಬರ್ತಕ್ಕಂಥ ಕೊರಮ ಶೆಟ್ಟಿ ಅಂತಕ್ಕಂಥದ್ದು ಪ್ರವರ್ಗ 1ಕ್ಕೆ ಬರುತ್ತೆ. ಶೆಟ್ಟಿ ಅಂತ ಇವತ್ತಿನ ಕ್ಯಾಸ್ಟ್ ಲಿಸ್ಟ್ ಪ್ರಕಾರ ಅದರ ಪ್ರವರ್ಗ 1ಕ್ಕೆ ಬರ್ತದೆ. ಕೊರಮ ಅಂತಕ್ಕಂಥದ್ದು ಪರಿಶಿಷ್ಟ ಜಾತಿಗೆ ಬರ್ತದೆ. ಆದ್ರೆ ವಾಸ್ತವದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೊರಮ ಮತ್ತು ಕೊರಮ ಶೆಟ್ಟಿ ಎರಡೂ ಕೂಡ ಒಂದೇ, ಯಾವುದೇ ವ್ಯತ್ಯಾಸಗಳಿಲ್ಲ. ಭಾಷೆ ಒಂದೇ, ಬೆಳಗು ಒಂದೇ, ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲವೂ ಒಂದೇ. ಮತ್ತೆ ವೈವಾಹಿಕ ಸಂಬಂಧಗಳು ಎಲ್ಲವೂ ಕೂಡ ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ. ಇದು ಬಹಳ ಒಂದು ರಾಜಕೀಯ ದುರುದ್ದೇಶದಿಂದ ಹಾವನೂರು ವರದಿಯಲ್ಲಿ ಈ ವಿಷಯವನ್ನ ವಿಶೇಷವಾಗಿ ಆಸಕ್ತಿ ವಹಿಸಿ ಕೆಲವೊಂದು ಅಧಿಕಾರಿಗಳು ಇದನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ನಾವೆಲ್ಲ ಚಿಕ್ಕವರಿದ್ವಿ. ಈ ಹಿಂದೆ ಇದು ದೊಡ್ಡ ಪ್ರಶ್ನೆ ಆಗ್ಬೇಕಿತ್ತು. ಬಹುಶಃ ಇದೊಂದು ಅಸಂಘಟಿತವಾದಂತ ಸಮುದಾಯ ಆದ್ರಿಂದ ಇತ್ತೀಚೆಗೆ ನಮ್ಮ ಜನರಿಗೆ ಒಂದು ಜಾಗೃತಿ ಬಂದು ಇದೊಂದನ್ನ ಸರ್ಕಾರಕ್ಕೆ ತಮ್ಮ ಈ ಸಭೆಯ ಮೂಲಕ ತಮ್ಮ ಗಮನಕ್ಕೆ ತರ್ತಾರೆ. ಇದರ ಒಂದು ಇಂಪ್ಯಾಕ್ಟ್ ಏನಾಗಿದೆ ಅನ್ನೋದಕ್ಕೆ ಬಹುಶಃ ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ತಿರುಮಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು 120 ಕೊರಮ ಸಮಾಜದ ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವು DSS ನ ಒಬ್ಬ ಲೀಡರ್, ಬಹುಶಃ ನಾವೆಲ್ಲ ದಲಿತ ಚಳವಳಿಯ ಹಿನ್ನೆಲೆಯಿಂದ ಆ ವಿಚಾರಗಳ ಆಧಾರದ ಮೇಲೆ ಓದ್ಕೊಂಡವರು, ಬಾಬಾ ಸಾಹೇಬರ ವಿಚಾರಗಳ ಮೇಲೆ ಇವತ್ತು ಇಲ್ಲಿವರೆಗೆ ಮುಂದೆ ಮಾತನಾಡಲಿಕ್ಕೆ ಒಂದು ಅವಕಾಶ ಆಗಿದೆ. ಆದ್ರೆ ಬಹಳ ದೊಡ್ಡ ದುರ್ದೈವ ಅಂದ್ರೆ ಕೇವಲ ಒಂದು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಒಂದು ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ನಲ್ಲಿ ಒಂದು ದೂರು ದಾಖಲು ಮಾಡಿದ ಆತ, ಒಬ್ಬ DSS ನ ಒಬ್ಬ ಲೀಡರ್. ಏನಂತ ಅಂದ್ರೆ, ಈ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ 120 ಕುಟುಂಬಗಳು ಕೊರಮ ಅಂತಕ್ಕಂಥ ಪರಿಶಿಷ್ಟ ಜಾತಿಯ ಸುಳ್ಳು ಸರ್ಟಿಫಿಕೇಟ್ ಅನ್ನು ತಗೊಂಡು ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾವೆ. ಇವರೆಲ್ಲರೂ ಕೂಡ ವಾಸ್ತವದಲ್ಲಿ ಕೊರಮ ಶೆಟ್ರು ಅಂತೀವಿ. ಬಹುಶಃ ತಮಗೆ ಗೊತ್ತಿರಬೇಕು, ಹೆಸರು ಜಾತಿ ಸೂಚಕ ಅಲ್ಲ. ಬಹುಶಃ ನನ್ನ ಹೆಸರು ಗೋಪಾಲ್, ನಮ್ಮ ತಂದೆ ಹೆಸರು ಕೃಷ್ಣ ಶೆಟ್ಟಿ ಅಂತ. ಪುಟ್ಟಣ್ಣಯ್ಯವರು ಒಕ್ಕಲಿಗರಾಗಿದ್ರು, ಅವ್ರದ್ದು ಹೆಸರು ಪುಟ್ಟಣ್ಣಯ್ಯ ಅಂತ ಕಟ್ಕೊಂಡಿದ್ರು. ದಲಿತರು ರಾವ್ ಅಂತ ಕಟ್ಕೊಂಡಿದ್ರು. ನನ್ನ ಫ್ರೆಂಡ್ ಒಬ್ಬ ದಲಿತ, ನನ್ನ ಫ್ರೆಂಡ್ ಒಬ್ಬ ದಲಿತ ಎಜುಕೇಟೆಡ್ ಅವನು ಜರ್ನಲಿಸ್ಟ್ ಶಂಕರಪ್ಪ ಗೌಡ ಅಂತ ಕಟ್ಕೊಂಡಿದ್ರು. ಅವನ ಹೆಸರು ವಾಸ್ತವದಲ್ಲಿ ಶಂಕರಯ್ಯ. ಗೌಡ, ರಾವು ಅಂತಕ್ಕಂಥದ್ದು ಒಂದು ಸಾಮಾಜಿಕ ಸ್ಥಾನಮಾನಕ್ಕೋಸ್ಕರ, ಒಂದು ಸೋಷಿಯಲ್ ಸ್ಟೇಟಸ್ಗೋಸ್ಕರ ಕಟ್ಕೊಳ್ತಕ್ಕಂಥ ಹೆಸರುಗಳು. ಹೆಸರನ್ನ ಕಟ್ಕೊಳ್ಳೋದ ಆಧಾರದ ಮೇಲೆ ಅದು ಜಾತಿ ಸೂಚಕ ಅಲ್ಲ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಆತ ಪ್ರಜ್ಞಾಪೂರ್ವಕವಾಗಿ ಈ ಸಮುದಾಯಗಳಿಗೆ ದೊಡ್ಡ ಹೊಡೆತ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಸುಳ್ಳು ವರದಿಯನ್ನ ಇವತ್ತು ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಮುಂದೆ ದೂರು ದಾಖಲು ಮಾಡಿದ್ದಾನೆ. ಮತ್ತು ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಅಲ್ಲೂ ಕೂಡ ಇದು ಸಜ್ಜೆ ಆಗಿದೆ. ಅದಕ್ಕೆ ಪೂರಕವಾಗಿ ನಾವು ಸ್ಪೆಸಿಫಿಕ್ ರೆಕ್ಟಿಫಿಕೇಶನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅಲ್ಲಿಯ ನಾನು ನನ್ನ ಜಾತಿಯನ್ನ ಘೋಷಣೆ ಮಾಡ್ಕೊಳ್ತಕ್ಕಂಥದ್ದು ನಾನೇ ವಿನಃ ನಾನು ಈ ಜಾತಿ ನಾನು ಯಾವ್ದಾರ ಒಂದು ಜಾತಿ ಆಗಿರ್ಬೇಕಲ್ಲ. ಅಲ್ಲಿರ್ತಕ್ಕಂಥ ನನ್ನ ದೊಡ್ಡಪ್ಪ ಕೊರಮ, ಚಿಕ್ಕಪ್ಪ ಕೊರಮ, ಬಾವ ಇಟ್ಲು ಕೊರಮ, ಇನ್ಯಾವನೋ ಮಗನಿಗೆ ಶೆಟ್ಟಿ ಅಂತ ಶಾಲಾ ದಾಖಲೆ ಇದೆ ಅಂತ ಒಂದೇ ಕಾರಣಕ್ಕೆ ಅಲ್ಲಿ ಸರ್ಟಿಫಿಕೇಟ್ ನ ಸ್ಟಾಪ್ ಮಾಡಿದ್ದಾರೆ. ದಯಮಾಡಿ ಈ ರಾಜ್ಯದಲ್ಲಿ ಇಂಥ ಅನೇಕ, ಈಗ ಸಿಳ್ಳೆಕ್ಯಾತ ಕಿಳ್ಳೆಕ್ಯಾತ ಅಂತಕ್ಕಂಥದ್ದು ಕೂಡ ಅಲೆಮಾರಿ ಸಮುದಾಯಗಳು, ಅವ್ರದ್ದು ಇದೇ ತರದ ಸಮಸ್ಯೆಗಳಾಗಿದೆ. ಬಹುಶಃ ಅಲೆಮಾರಿ ಸಮುದಾಯಗಳಲ್ಲಿ ಈ ತರದ ಸಿನಾನಿಮಸ್ ಆಗಿ ಬರ್ತಕ್ಕಂಥ ಹೆಸರುಗಳಿರ್ತಕ್ಕಂಥ ಜಾತಿಗಳೆಲ್ಲ ಮುಂದೆ ಇಟ್ಕೊಂಡು ಕೆಲವು ಅಧಿಕಾರಿಗಳು ಪೂರ್ಣ ಮಾಹಿತಿಯನ್ನು ಪಡೆದೆ ಕೆಲವು ದುರುದ್ದೇಶದಿಂದನೂ ಕೂಡ ಇರಬಹುದು. ಅದು ನಮಗೆ ಜಾತಿ ದೃಢೀಕರಣ ಪತ್ರ ಕೊಡೋದ್ರಲ್ಲಿ ಬಹಳ ನಮಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸುಮಾರು ಒಂದು 50 ಸ್ಟೂಡೆಂಟ್ಸ್ಗಳಿಗೆ ಕುಮಾರ್ ನಾಯಕ್ ಸಾಹೇಬ್ ದಯಮಾಡಿ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಶಾಲಾ ಮಕ್ಕಳಿಗೆ ಇವತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಅವಕ್ಕೆ ಫೆಸಿಲಿಟಿ ತಗೊಳಕ್ ಆಗ್ತಾ ಇಲ್ಲ. ಇದನ್ನ ಅಲ್ಲಿ ತಹಸೀಲ್ದಾರ್ಗೆ ಹೇಳಿದ್ರೆ ಇದು ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಯಾವ ಕೇಸ್ ಇದೆ, ಯಾವ ಕೋರ್ಟ್, ಯಾವ ಒಂದು ಕಂಪ್ಲೇಂಟ್ ಕೊಟ್ಟೇಟ್ಗೆ ಅದು ಕೋರ್ಟಲ್ಲಿ ಕೇಸ್ ಆಗುತ್ತಾ? ಅದು ಯಾವುದೋ ಒಂದು CRS ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ರೀತಿಯ ಆದೇಶ ಆಗಿಲ್ಲ. ಇದೆಲ್ಲವೂ ಕೂಡ ಒಂದು ಪ್ರಿಜುಡಿಸ್ ಇಟ್ಕೊಂಡು ಈ ಸಮುದಾಯಗಳನ್ನ ಹತ್ತಿರ್ತಕ್ಕಂಥ, ತೊಂದರೆ ಕೊಡ್ತಕ್ಕಂಥ, ಕಿರುಕುಳ ಕೊಡ್ತಕ್ಕಂಥ, ಶೋಷಣೆ ಮಾಡ್ತಕ್ಕಂಥ ಒಂದು ವಾತಾವರಣ ನಮ್ಮ ಸಹೋದರ ಸಮುದಾಯಗಳ ಕೆಲವರು ಮಾಡ್ತಾರೆ. ದಯಮಾಡಿ ತಾವು ತಮ್ಮನ್ನ ನಾವು ಮೀಟಿ ಮಾಡಿದಾಗ ಒಂದು ಮಾತನ್ನ ಹೇಳಿದ್ರಿ, ನಿಮ್ಮ
ಮನವಿ ತುಂಬಾ ದೊಡ್ಡದಿದೆ, ಪರಿಗಣನೆ ಮಾಡುವಂತಕ್ಕೆ ಸಾಧ್ಯತೆ ಇದೆ ಮಾತ್ರ ನೀವು ಕೊಡಿ ಅಂತ ಹೇಳಿದ್ರಿ ಕೆಲವೊಂದು ವಿಷಯನ. ನಾನು ತಮ್ಮ ಮೂಲಕ ನಾನು ತಮಗೆ ಮನವಿ ಮಾಡ್ತೇನೆ. ಸ್ವಾತಂತ್ರ್ಯ ನಂತರದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದಲಿತರ ಪರಿಸ್ಥಿತಿ ಹೇಗಿತ್ತು ಅನ್ನೋದು ತಮಗೂ ಕೂಡ ಓದಿದ್ದೀರಾ, ಕೇಳಿದ್ದೀರಾ. ಇವತ್ತು ಇಷ್ಟೆಲ್ಲ ಸವಲತ್ತುಗಳು ಇವತ್ತು ದಲಿತರಿಗೆ ದಕ್ಕಿದೆ ಅಂದ್ರೆ ಅದು ಯಾರು ಕೂಡ ಹುಡ್ಕೊಂಡು ಬಂದು ಅಧಿಕಾರಿಗಳು ರಾಜಕಾರಣಿಗಳು ಅವ್ರ ಮನೆ ಬಾಗಿಲು ಕೊಡ್ಲಿಲ್ಲ. ಅದೆಲ್ಲವೂ ಕೂಡ ದಲಿತ ಸಂಘರ್ಷ ಸಮಿತಿ ಮತ್ತು ಆ ಸಂಘಟನೆಯ ಹೋರಾಟಗಾರರು ತ್ಯಾಗ ಮಾಡಿದಂತ ಪರಿಣಾಮವಾಗಿ ಇವತ್ತೆಲ್ಲವೂ ಕೂಡ ದಕ್ಕಿದೆ. ಇವತ್ತು ಹಾಗೆ ಈ ರಾಜ್ಯದಲ್ಲಿ ಸುಮಾರು 74 ಸಮುದಾಯಗಳನ್ನ ಇವತ್ತು ಪ್ರತಿನಿಧಿಸತಕ್ಕಂತ ಆಯಾ ಜಾತಿಯ ಜನಸಂಘಗಳು ಮತ್ತು ಅಲೆಮಾರಿ ಬುಡಕಟ್ಟು ಮಹಾಸಭಾ ಇವೆಲ್ಲವೂ ಕೂಡ ಸಾಂಘಿಕವಾಗಿ ಒಗ್ಗೂಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಜಾಗೃತಿ ಬಂದಿದೆ, ಸಂವಿಧಾನವನ್ನು ಅರ್ಥೈಸ್ಕೊಂಡಿದ್ದಾರೆ. ಸಂವಿಧಾನದಲ್ಲಿ ಲಭ್ಯ ಇರ್ತಕ್ಕಂಥ ಅವರ ಹಕ್ಕುಗಳಿಗೆ ಧಕ್ಕೆ ಆದ್ರೆ ಅದರ ಎಂತಹ ಪ್ರತಿರೋಧ, ಎಂಥದೇ ಸಮಸ್ಯೆಗಳು ಬಂದ್ರು, ಎಂಥ ರೀತಿಯ ತ್ಯಾಗಕ್ಕೂ ಹೋರಾಟ ಬಲಿದಾನಗಳಿಗೂ ಕೂಡ ಈ ಸಮುದಾಯಗಳು ಸಿದ್ಧವಾಗಿದ್ದಾವೆ. ದಯಮಾಡಿ ತಾವು ಈ ನಮ್ಮ ಕಷ್ಟ ಸುಖಗಳನ್ನ ಸ್ಪಂದಿಸಲಿಕ್ಕೆ ಒಬ್ಬ ಹೈಕಾನ್ ಆಗಿ ಬಂದಿದ್ದೀರ. ತಾವು ತಮ್ಮ ಬಗ್ಗೆ ನಮಗೆ ಬಹಳ ವಿಶೇಷವಾದ ಗೌರವ ಇದೆ. ನಾವು ಖಂಡಿತವಾಗಿ ನಿಮ್ಮನ್ನ ಹೊಗಳ್ತಿಲ್ಲ, ಒಳ್ಳೆಯದನ್ನ ಒಳ್ಳೆಯದು ಅಂತ ಹೇಳ್ತಾ ಇದ್ವಿ. ನಮ್ಮ ಬಹುಶಃ ಇಂಥದೊಂದು ಭರವಸೆಯನ್ನು ಮೂಡಿಸಿದಂತ ನಾಯಕ ಬಹುಶಃ ಈ ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರದಲ್ಲೂ ನಮ್ಮ ಪಾಲಿಗೆ ಬರಲೇ ಇಲ್ಲ. ಖಂಡಿತ ಹೇಳ್ತಿದ್ವಿ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಮ್ಗೆ ವಿಶೇಷವಾಗಿ ಏನೋ ಒಂದ್ ಕಡೆ ಆ ಸಾಹೇಬ್ರ ಹತ್ರ ಹೋದ್ರೆ ಕೆಲಸ ಆಗುತ್ತಪ್ಪ, ಸಾಹೇಬ್ರು ಖಂಡಿತ ಮಾಡ್ತಾರೆ, ಅವ್ರಿಗೆ ಒಳ್ಳೆ ಬಹಳ ತಾಯಿಗಳಿದೆ. ಈ ತರದ ಭಾವನೆ ಈ ಸಮುದಾಯಗಳಿಗೆ ಬಂದಿದೆ ಅಂದ್ರೆ ನಿಮ್ಮ ನಡೆ ನಮಗೆ ಇಷ್ಟ ಆಗುತ್ತೆ. ದಯಮಾಡಿ ನಾವು ಕೊಟ್ಟಿರ್ತಕ್ಕಂಥ, ನಾವು ತಮ್ಮ ಮುಂದೆ ಏನು ಸಲ್ಲಿಸ್ತಿರ್ತಕ್ಕಂಥ ಈ ಪ್ರತಿ ಬೇಡಿಕೆಗಳು ಬಹಳ ದೊಡ್ಡದೇನಲ್ಲ. ಪ್ರತಿ ವರ್ಷ 1500 ಕೋಟಿ ಕೊಡ್ತಕ್ಕಂಥದ್ದು ಬಹಳ ದೊಡ್ಡದೇನಲ್ಲ. ನಮ್ಮ ಜನಗಳಿಗೆ ಈ ಒಂದು ಕನಿಷ್ಠ ಬೇಡಿಕೆಗಳಿವೆಲ್ಲ. ಬಾಬಾ ಸಾಹೇಬ್ರು ನೀವೆಲ್ಲರೂ ಕೂಡ ಪ್ರಾಣಿಗಳಂಗೆ ನಾಯಿಗಳಾಗೆ ಬದುಕಬೇಡಿ, ನೀವು ಕೂಡ ಮನುಷ್ಯರಾಗಿ ಬದುಕಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಸಂದೇಶವನ್ನ ಚಾಚುತ್ತಪ್ಪೆ ನಾವು ರಕ್ತಗತವಾಗಿ ರೂಢಿಸ್ಕೊಂಡು ಇವತ್ತು ಹೋರಾಟದ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದೇವೆ. ದಯವಿಟ್ಟು ಆ ಋಣದಲ್ಲಿ ತಾವು ಕೂಡ ಇದ್ದೀರಾ. ಆ ಋಣಭಾರ ನಿಮ್ಮ ಮೇಲಿದೆ. ಈ ಸಮುದಾಯಗಳನ್ನ ಮುನ್ನಡೆಸ್ತಕ್ಕಂಥ, ಈ ಮುಖ್ಯವಾಹಿನಿಗಳಿಗೆ ಕೈ ಹಿಡಿದು ನಡೆಸ್ತಕ್ಕಂಥ ಗುರುತರವಾದಂತಹ ಜವಾಬ್ದಾರಿ ನಿಮಗಿದೆ. ಆ ರಿಗಾರ್ಡ್ಸ್ ನಿಮ್ಗೆ ಒಂದ್ಸಗೆ ನಿಮ್ಗೆ ಅಧಿಕಾರ ಬಂದಿದೆ. ಅಧಿಕಾರ ಶಾಶ್ವತ ಅಲ್ಲ. ನಿಮಗೆ ಈ ಕೊಟ್ಟಿರದಂತ ಅವಕಾಶದಲ್ಲಿ ಈ ಸಮುದಾಯಗಳು 74 ಸಮುದಾಯಗಳ, ಕೋಟ್ಯಾಂತರ ಸಮುದಾಯಗಳ ನೋವು ಇವತ್ತು ನಿಮ್ಮ ಮುಂದೆ ಇವತ್ತು ಸಾಕಾರ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ನಾವು. ದಯಮಾಡಿ ಇದಕ್ಕೊಂದು ದನಿಯಾಗಿ ನೀವು ನಿಲ್ಲಬೇಕು. ಮುಂದೆಯೂ ಕೂಡ ನೀವು ನಮಗೆ ಒಂದು ನಾಯಕರಾಗಿ ನಮ್ಮ ಜನಮಾನಸದಲ್ಲಿ ಉಳ್ಕೊಬೇಕು ಅಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಸಮುದಾಯಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಬಹಳ ಆಗ್ರಹಪೂರ್ವಕವಾಗಿ ತಮಗೆ ನಾನು ಮನವಿ ಮಾಡ್ತೇನೆ ಸರ್.